ಗಳ ಮೂಲಕ ಕೊರಿತಾ ಹೋಗಬೇಕು. ಕೊರೆದ್ಬಿಟ್ಟಾಗ ನಮಗೆ ಮೊದಲಿಗೆ ಬರುವಂಥದ್ದು ಪೆಟ್ರೋಲಿಯಂ ಅನಿಲ. ಆ ಪೆಟ್ರೋಲಿಯಂ ಅನಿಲ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಉರಿಸೋದ್ರ ಮೂಲಕ ಆಮೇಲೆ ತೋರಿಸ್ತೀವಿ. ನಂತರ ಬರುವಂಥದ್ದು ಪೆಟ್ರೋಲಿಯಂ ಕಚ್ಚಾ ತೈಲ. ಪೆಟ್ರೋಲಿಯಂ ಕಚ್ಚಾ ತೈಲವನ್ನು ಆ ಬೀಕರ್ನಲ್ಲಿ ಸಂಗ್ರಹ ಮಾಡಿಬಿಟ್ಟು ನಾವು ತೋರಿಸ್ತೀವಿ. ಇವಾಗ ಮೊದಲಿಗೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಇವಾಗ ಮಧ್ಯಭಾಗದಲ್ಲಿ ಇರುವ ಭೂಮಿಗೆ ಪೈಪ್ಗಳನ್ನು ಹಾಕಿದ್ವಿ. ಪೈಪ್ ಅಥವಾ ಕೊಳವೆಗಳ ಮೂಲಕ ಬಿಸಿ ಹೆಚ್ಚಿನ ಒತ್ತಡದಿಂದ ಹಾಯಿಸ್ತೀವಿ. ಇವಾಗ ನಮ್ಮ ವಿದ್ಯಾರ್ಥಿನಿ ಅದನ್ನು ಓದ್ತಾರೆ. ಓದ್ಬೇಕಾದ್ರೆ ಏನಾಗುತ್ತೆ, ಮೊದಲಿಗೆ ನಮಗೆ ಪೆಟ್ರೋಲಿಯಂ ಅನಿಲ ಬರುತ್ತೆ. ನೋಡಿ, ಇಲ್ಲಿ ಆ ಡಬ್ಬವನ್ನು ಉರಿಸೋದ್ರ ಮೂಲಕ ಬೆಂಕಿ ಹತ್ಕೊಳ್ತಾ ಇದೆ. ಆ ನಂತರ ಬರುವಂಥದ್ದು ಪೆಟ್ರೋಲ್. ಆ ಪೆಟ್ರೋಲ್ ನೋಡಿ ಆ ಬೀಕರ್ನಲ್ಲಿ ಸಂಗ್ರಹ ಆಗ್ತಿದೆ. ಇದೇ ಪೆಟ್ರೋಲಿಯಂ. ಈ ರೀತಿಯಾಗಿ ಪೆಟ್ರೋಲ್ ಗಣಿಗಾರಿಕೆಯನ್ನು ನಾವು ಮಾಡ್ತೀವಿ. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಈ ವರ್ಕಿಂಗ್ ಮಾಡಲನ್ನು ಚೆನ್ನಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.